ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ದಾವಣಗೆರೆಯ ಫೇಮಸ್ ಆಗಿರ್ತಕ್ಕಂಥ ಸರ್ಕಲ್ ಅಲ್ಲಿ ನಾನಿದ್ದೀನಿ. ಇದನ್ನ ಗುಂಡಿ ಸರ್ಕಲ್ ಅಂತ ಕರಿತಾ ಇದ್ರು, ಅದನ್ನ ಫುಟ್ಬಾಲ್ ಸರ್ಕಲ್ ಅಂತ ಕೂಡ ಕರೀತಾರೆ. ಅದರ ಒಂದು ಹೊಸ ನವೀಕರಣ ನಡೀತಾ ಇದೆ. ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ನಾವು ಗಮನಿಸ್ತಾ ಇದ್ರ ಈ ಒಂದು ಏನು ದೇವಸ್ಥಾನಕ್ಕೆ ಬಳಸುವಂತ ಕಲ್ಲು ಅಂದ್ರೆ ಕಾರ್ಕಳ ಸ್ಟೋನ್ ಅಂತ ಹೇಳಿ ಬಳಸ್ತಕ್ಕಂಥ ಕಲ್ಲನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ರೆ ತಾವು ಗಮನಿಸ್ತಾ ಇದ್ರ. ಬಹುತೇಕವಾಗಿ ಈ ಕಲ್ಲು ವಿಶೇಷವಾಗಿರ್ತಕ್ಕಂಥ ಕಲ್ಲು. ದೇವಸ್ಥಾನಗಳಿಗೆ ದೊಡ್ಡ ಅಂದ್ರೆ ಈ ಕಲ್ಲಿಂದ ಬಳಕೆ ಅಂದ್ರೆ ಸಾಕಷ್ಟು ಬಾಳಿಕೆ ಬರುತ್ತೆ ಅಂತ ಕೂಡ ಹೇಳ್ಬೋದಾಗ್ತದೆ. ಅದರ ಬಹುತೇಕವಾಗಿ ತಾವು ಗಮನಿಸ್ತಾ ಇದ್ರ ಕಳೆದ ಬಾರಿ ಇದ್ದಂತ ಏನು ಸರ್ಕಲ್ ಇದ್ದಂತ ಜಾಗ ಇದು. ಇದರ ಅಗಲ ಕೂಡ ಕಮ್ಮಿ ಆಗಿದೆ, ಅಂದ್ರೆ 2 ಅಡಿ ಒಳಗಡೆ ಹೋಗಿದೆ. ಇನ್ನು 2 ಅಡಿ ಜಾಸ್ತಿ ಸಿಕ್ಕಿದೆ ಸರ್ಕಲ್ಗೆ ಅಂತ ಹೇಳ್ಬೋದು. ಆಮೇಲೆ ಹೈಟ್ ಕೂಡ ಕಳೆದ ಬಾರಿಗಿಂತ ಹೀಗೆ ಕಳೆದದ್ದು ತುಂಬಾ ಹೈಟ್ ಇತ್ತು, ಅದಕ್ಕಿಂತ ಒಂದು 4 ಅಡಿ ಸ್ವಲ್ಪ ಚಿಕ್ಕದಾಗಿದೆ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ. ಬಹುತೇಕವಾಗಿ ಇದ್ರ ಸುತ್ತಲೂ ಕೂಡ ಗಿಡಗಳನ್ನ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಲೈಟಿಂಗ್ಸ್ ಕೂಡ ಬರುತ್ತೆ. ಈ ಎಲ್ಲ ವಿನ್ಯಾಸವು ಕೂಡ ಈ ಒಂದು ಸರ್ಕಲ್ ನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್, ದಾವಣಗೆರೆಯ ಸೆಂಟರ್ ಆಫ್ ಅಟ್ರಾಕ್ಷನ್. ತಾವು ಕಳೆದ ಬಾರಿ ನಾವು ಒಂದು ವರದಿ ಮಾಡಿದ್ವಿ, ಏನು ಜರ್ಮನ್ ವೃತ್ತವನ್ನ ಆ ಒಂದು ಸೆಂಟರ್ ಆಫ್ ಸಿಟಿಯ ಅಟ್ರಾಕ್ಷನ್ ಆಗಿರ್ತಕ್ಕಂಥ ವೃತ್ತ ಇದು ಅದಕ್ಕಿಂತ ತುಂಬಾ ಚೆನ್ನಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಇದು ಏನು ಮಹಾನಗರ ಪಾಲಿಕೆ ಮತ್ತು ದೂಡ ಇಲಾಖೆಯ 2 ಸಂಯುಕ್ತ ಆಶ್ರಯದಲ್ಲಿ ಈಗ ಈ ಒಂದು ಹೊಸ ನವೀಕರಣ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಅದ್ರ ತಾವು ಗಮನಿಸಬಹುದು, ಸಿಗ್ನಲ್ ಕಾಣ್ತಾ ಇದೆ ನಿಮ್ಗೆ. ಇಲ್ಲಿ ಈ ಕಡೆಯಿಂದ ಬರುವಂತ ವೆಹಿಕಲ್ಗಳಿಗೂ ಕೂಡ ಯಾವುದೇ ಸಿಗ್ನಲ್ ತೊಂದರೆ ಆಗಲ್ಲ. ಈ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಈ ಒಂದು ಸರ್ಕಲ್ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತಾವು ಗಮನಿಸ್ತಾ ಇದ್ರೆ ಈ ಕಡೆನೂ ಕೂಡ ಏನು ಚಿಕ್ಕಟೇರಿ ಹಾಸ್ಪಿಟ್ಲಿಂದ ಬರ್ತಕ್ಕಂಥ ರಸ್ತೆಯ ವಾಹನ ಸವಾರರು ಕೂಡ ಆರಾಮವಾಗಿ ಸಿಗ್ನಲ್ ನ ನೋಡ್ಕೊಂಡು ಪಾಸ್ ಆಗ್ಬಹುದು ಅಂತ ಈ ವೃತ್ತವು ಕೂಡ ಯಾವುದೇ ರೀತಿ ತೊಂದರೆ ಆಗದಂಗೆ ನಿರ್ಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದೇ ರೀತಿ ಏನು ದಾವಣಗೆರೆ ಮಹಾನಗರ ಪಾಲಿಕೆ ಮತ್ತು ದೂಡ ಇಲಾಖೆ 2ರ ಸಂಯುಕ್ತ ಆಶ್ರಯದಲ್ಲಿ ಈ ಸರ್ಕಲ್ ಕೂಡ ಬೇಗನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ದಾವಣಗೆರೆ ಒಂದು ಸ್ಮಾರ್ಟ್ ಸಿಟಿ ತುಂಬಾನೇ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ತರದ ತೊಂದರೆ ಆಗದಾಗೆ ಈ ಒಂದು ವೃತ್ತವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗುಂಡಿ ಚೌಟ್ರಿ ಅಂತ ಕರೀತಾರೆ. ಅದ್ರ ಜೊತೆಗೆ ದಾವಣಗೆರೆ ಫೇಮಸ್ ಆಗಿರತಕ್ಕಂಥ ಗುಂಡಿ ಸರ್ಕಲ್ ಅಂತ ಕೂಡ ಕರೀತಕ್ಕಂಥ ಸರ್ಕಲ್ ಈಗ ಹೊಸ ವಿನ್ಯಾಸವನ್ನ ಪಡಿತಾ ಇದೆ. ಅದ್ರ ಬಗ್ಗೆ ಜನರ ಅಭಿಪ್ರಾಯ ಏನನ್ನೋದನ್ನ ಇವತ್ತು ಕೇಳ್ತಾ ಹೋಗೋಣ. ಸೊ ನನ್ನ ಜೊತೆಗೆ ಇಲ್ಲಿ ವಾಕ್ ಮಾಡ್ತಾ ಇರ್ತಕ್ಕಂಥ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಮಾಧವ್ ಪದಕಿ ಅಂತ. ಸರ್ ಹೇಳಿ, ಈ ಒಂದು ಗುಂಡಿ ವೃತ್ತ ಹೊಸದಾಗಿ ಮಾಡ್ತಾ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಮೊದಲು ಗುಂಡಿ ಸರ್ಕಲ್ ಅಂತಾನೆ ಇತ್ತು, ಆಮೇಲೆ ಸುತ್ತಲೂ ತಿಂಡಿ ಗಾಡಿಗಳು ಬಂದು ತಿಂಡಿ ಸರ್ಕಲ್ ಆಯಿತು. ಅದಾದ ಮೇಲೆ ಹೊಸ ವಿನ್ಯಾಸ ಫುಟ್ಬಾಲ್ ಸರ್ಕಲ್ ಆಯಿತು. ಸೊ ಹಾಗಾಗಿ ದಾವಣಗೆರೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಒಂದು ಆಗಿತ್ತು ಸ್ಪಾಟು. ಈಗ ಹೊಸ ವಿನ್ಯಾಸ ಪಡಿತಾ ಇದೆ. ಬಹುಶಃ ಒಂದು ಟ್ರೆಡಿಷನಲ್ ಲುಕ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂಥರ ಈ ಸಾಂಪ್ರದಾಯಿಕ ಸಿಟಿಗಳಲ್ಲಿ ಮೈಸೂರು, ಶಿವಮೊಗ್ಗ ಈ ಥರ ಸರ್ಕಲ್ಗಳಲ್ಲಿ ಸ್ವಲ್ಪ ಸಾಂಪ್ರದಾಯಿಕ ಟಚ್ ಇರುತ್ತೆ, ಒಂದು ಕಲ್ಚರಲ್ ಟಚ್ ಅದು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಒಳ್ಳೆ ವಿನ್ಯಾಸ ಬರ್ಬೋದು ಅಂತ ನಾನಾದ್ರು ಅನ್ಕೊಂಡಿದ್ದೀನಿ. ಈ ಒಂದು ಸರ್ಕಲ್ ಹಳೇದಕ್ಕಿಂತ ಈಗ ಹಳೇದು ಸ್ವಲ್ಪ ದೊಡ್ಡದಾಗಿತ್ತು, ತುಂಬಾ ಅಗಲವಾಗಿತ್ತು. ಇದೆಲ್ಲ ಒಂದ್ಸಲ ಕಡಿಮೆ ಆಗಿದೆ ಅದು ಫುಲ್ ಸರ್ಕಲ್ ಆದಮೇಲೆ ನಾವು ಹೇಳ್ಬೋದು. ಯಾಕೆಂತಂದ್ರೆ ಈಗ ವಿನ್ಯಾಸ ಹಿಡ್ಕೊಂಡು ನಾವು ರಸ್ತೆಯಲ್ಲಿ ಓಡಾಡಲ್ಲ ಅಥವಾ ಗಾಡಿ ಓಡಾಡ್ಸಲ್ಲ. ಏನೋ 1 ಇಂಚು ಅಥವಾ 1 ಅಡಿ 2 ಅಡಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಆ ವಿಚಾರಕ್ಕೆ ಈಗ ಸೌಂದರ್ಯವಾಗಿ ಕಾಣ್ರೆ ಸಾಕು ನಮಗೆ. ದಾವಣಗೆರೆ ಒಂದು ಸ್ಪಾಟ್ ಆಗ್ಬೇಕಷ್ಟೇ. ವೃತ್ತದಲ್ಲಿ ಯಾವುದೇ ಸಿಗ್ನಲ್ ತೊಂದರೆ ಆಗಲ್ಲವಾ? ಅದು ನೋಡ್ಬೇಕು ಈಗ ಮೇಲೆ ಎಷ್ಟು ಎತ್ತರಕ್ಕೆ ಅದು ಈಗ ಹೊಸ ವಿನ್ಯಾಸ ಬರುತ್ತೆ ಅಂತ. ಈಗಂತೂ ಸದ್ಯಕ್ಕಂತೂ ಏನು ಕಾಣಿಸ್ತಿಲ್ಲ. ಈಗ ನಮಗೇನು ರೆಡ್ ಸಿಗ್ನಲ್ ಅಥವಾ ಗ್ರೀನ್ ಸಿಗ್ನಲ್ ಕಾಣಬೇಕು, ಅದು ಕಾಣಿಸ್ತಾ ಇದೆ. ಅದಕ್ಕೇನಾದ್ರು ಅಡ್ಡಿ ಆಗತ್ತಾ ಮುಂದಿನ ಒಂದು ಆಕೃತಿ ನೋಡ್ಬೇಕು. ಕೆಲವೊಬ್ರು ಅದು ನೋಡ್ಬೇಕು. ಈಗ ಆಡಳಿತ ಯಾರು ತಗೊಂಡಿದಾರಲ್ಲ ಕರ್ತವ್ಯ, ಅದನ್ನ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಪೇಪರಲ್ಲೆಲ್ಲ ನಾವು ನೋಡ್ದಂಗೆ ಅದು ಫುಟ್ಬಾಲ್ ತರನೇ ಬರುತ್ತೆ ಅಂತ ಹೇಳಿರೋದು ನೋಡಿದೀನಿ. ಕಲ್ಪನೆ ತಿಳ್ಕೊಂಡಿದ್ದಾರೆ, ಸಹಜ. ಓಕೆ. ಇದು ನಮ್ಮ ಸಾರ್ವಜನಿಕರ ಮಾತು. ಹಳೆಯ ವಿನ್ಯಾಸ ಏನಿತ್ತು ಅದನ್ನು ಒಂದು ಹೊಸ ತರ ನವೀಕರಿಸ್ತಾರೆ ಅಂತ ಕೂಡ. ಏನು ದಾವಣಗೆರೆಯ ಫುಟ್ಬಾಲ್ ಸರ್ಕಲ್ ಹೊಸ ವಿನ್ಯಾಸವನ್ನ ಪಡಿತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಏನು ಹಳೆಯ ಒಂದು ಸರ್ಕಲ್ಗಿಂತ ಈಗಿನ ಸರ್ಕಲ್ ಒಂದು ವಿಡ್ತ್, ಅಗಲ ಮತ್ತು ಲೆಂತ್ ಕಡಿಮೆ ಆಗಿದೆ. ಇಲ್ಲಿ ಯಾವುದೇ ತರದ ಸಿಗ್ನಲ್ಗಳಿಗೆ, ಯಾವುದೇ ರೀತಿ ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಒಂದು ನಿರ್ಮಾಣದ ಹಂತದಲ್ಲಿದೆ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಇದ್ದ ಸುದ್ದಿನ ಇದ್ದಾಗ ಹೇಳ್ತೀವಿ ನಾವು.